ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್. ಸೊ ಈಸ್ ಎಲ್ಲರೂ ಹೇಗಿದ್ರೆ ಬೇಸ್ ನೋಡಿ ದೋಸೆ ಹಾಕ್ತಾ ಇದ್ದೀನಿ. ನಮ್ಮ ಮನೆಗೆ ಬರ್ತೀನಿ ಹಾಕೊಂಡ್ರು. ಸೊ ಅದಕ್ಕೆ ನೋಡ್ರಿ ಬಂದೇ ಬಿಟ್ಟರು ಹಾಕ್ತಾಯಿದ್ದೀನಿ ದೋಸೆನ. ನೋಡಿ ಬಂದರು ದೋಸೆ ಹಾಕ್ತಿದ್ದೀನಿ. ಹೊಲ್ದ ಹತ್ರ ಬೇರೆ ತಗೊಂಡೋಗ್ಬೇಕು, ಅಜ್ಜಿಲಿದ್ದಾರೆ, ತಾತನೂ ಮೋಸ್ಟ್ಲಿ ಅಲ್ಲೇ ಇರ್ಬೇಕೇನ. ವೆಲ್ಕಮ್ ವೆಲ್ಕಮ್ ಆಯಿತು. ಹಾಂ ನಾನು ಬರಬೇಕಾ ತೋ ತರೀಕ ತಾತಲ್ಲೇ ಐತಾ ಡೈಲಿ ಬರ್ಬೇಕೈನ. ನಾಳೆಯಿಂದ ಸ್ಟಿಚ್ ಮಾಡ್ಕೊಬೋದು. ಇವತ್ತು ಲಾಸ್ಟ್ ಅಂತ ನಾಳೆ ಬೇರೆ ಬರ್ತಾರಂತೆ. ನಾಳೆಯಿಂದ ಬಟ್ಟೆ ಸ್ಟಿಚ್ ಮಾಡ್ಕೋಬೇಕು. ಎಲ್ಲ ಡ್ಯೂ ಹಂಗೆ ನಿಂತವೆ. ತಿಂಡಿ ತಿಂತವ್ರೆ. ತಿಂಡಿ ತಿಂದ್ಬಿಟ್ಟು ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಮೇವು ಹಾಕೋದು. ಇವಾಗೇನೋ ಮತ್ತೆ ಪೌಡ್ರ್ ಕೊಡಬೇಕಂತೆ. ಪೌಡ್ರ್ ಕೊಡ್ಬಿಟ್ಟು ಅದಾದಮೇಲೆ ಮೇವು ಹಾಕೋದಷ್ಟೇ. ಒಂದು ಇರಪ್ಪ ಯಾಕೆ ಕಣ್ಣು ಉರಿತದೆ. ಈ ಪೌಡ್ರು ಮತ್ತು ಮೆಡಿಷನ್ ಎಲ್ಲ ಹಾಕಿರ್ತಾರಲ್ಲ, ಒಂಥರ ಕಣ್ಣೆಲ್ಲ ಉರಿ ಉಜ್ಜಿ ಬರ್ತವೆ ಅಂತಂದು ಎಣ್ಣೆ ತಾಕೋರಿ. ಅದ್ರಾಗ ಒಂದು ಉಜ್ಜಿನೂ ಕಚ್ಚಿಕೊಂಡೈತೆ ನೋಡ್ರಿ. ಇದು ಇಲಿ ಅಂಟಿಂದು. ಈ ಕಡೆ ಒಂದು 5 ವರ್ಷ ತಿಂಬಲ್ರಿ ಇಲ್ಲಿ ನೋಡ್ರಿ. ಇದ್ರಾಗೂ 2 ಉಜ್ಜಿ ಬಿದ್ದಿದ್ದಾವೆ. ಸೇಮ್ ನೊಣ ಇದ್ದಂಗೆ ಇರ್ತಾವೆ ಅವು. ನಾನು ಸಣ್ಣಗೆ ಸೊಳ್ಳೆ ಇದ್ದಂಗೆ ಇರ್ತವೆ ಅಂದ್ಕೊಂಡಿದ್ದೆ. ಎಲ್ಲ ನೊಣ ಇದ್ದಂಗೆ ಇರ್ತಾವೆ ಅವು ಅಷ್ಟೇ. ಯಾರಿರೋದು ಒಳಗೆ? ಎಸ್ ಪಾಸ್ ನೋಡಿ. ಹೂವು ಬಿಡಿಸ್ಕೊತಾ ಇದ್ದೀನಿ. ಕಣ್ಕಾಂಬ ಹೂವು, ಹಳ್ಳಿ ಹೂವು. ಪೂಜೆಗೆಲ್ಲ ಯೂಸ್ ಆಗುತ್ತೆ, ಮತ್ತು ಮುಡ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ. ಒಂದೇ ಒಂದು ಗಿಡ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಅಡ್ಕೊಂಡೈತೆ. ಮತ್ತು ಇದರಲ್ಲಿ ಇವೆಲ್ಲ ಬಿಡಿಸಿದ್ರೆ ಏನಿಲ್ಲ ಅಂದರೂ ಒಂದು ಅರ್ಧ ಮೊಳ ಹೂವು ಆಗ್ತವೆ. ಒಬ್ಬರಿಗೆ ಆರಾಮಾಗಿ ಮುಡ್ಕೋಬೋದು. ಇಲ್ಲೆಲ್ಲ ಚಿಕ್ಕದಾಗೆಲ್ಲ ಹೂವು. ಇನ್ನು ಇಲ್ಲೆಲ್ಲ ನೋಡಿ ಸಸಿಗಳು ಚಿಕ್ಕದಾಗಿ ಹುಟ್ಟಿದ್ದಾವೆ. ಅವನ್ನು ಎತ್ಬಿಟ್ಟು ಬೇರೆ ಕಡೆ ಇಟ್ಟರೆ ಅವು ಇದಾಗ್ತವೆ. ಹೂವು ಇಲ್ಲ ಅಂದರೆ ಆಗಲ್ಲ. ಈ ಗಿಡ ಸಸಿಗಳೆಲ್ಲ ಎದ್ದು ಒಂದು ಲೈನಿಗೆ ಕೈ ಇಟ್ಬಿಟ್ರೆ ಒಂದಷ್ಟು ಹೂವು ಆಗ್ತವೆ. ಡೈಲಿ ವಾರಕ್ಕೆ ಪೂಜೆಗೆ ಸರಿ ಹೋಗುತ್ತೆ. ಮತ್ತು ಏನಾದರೂ ಫಂಕ್ಷನ್ಗಳಿಗೆ ಹೋಗ್ಬೇಕು ಅಂದರೆ, ಹೂವು ಮುಡ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಯೂಸ್ ಆಗುತ್ತೆ. ಸೊ ಏನಿಲ್ಲ ಅಂದರೆ ಒಂದು 20 ಸಸಿ ಮೇಲಿದ್ದಾವೆ ಇಲ್ಲಿ. ಅವನ್ನೆಲ್ಲ ಎತ್ತಿ ಒಂದು ಲೈನಾಗೆ ಕೈ ಬಿಡ್ಬೇಕು ಆ ಕಡೆ ಸೈಡಲ್ಲಿ. ಎಲ್ಲ ಹೊತ್ಕೊಬರ್ಬೇಕು. ಆದರೆ ಕವರ್ ಇದ್ಕೊಂಡು ಕೊಳ್ಳಿ ಇಲ್ಲಿ. ನೋಡಿ ಇಷ್ಟು ಹೂವು ಸಿಕ್ಕಿದ್ದಾವೆ ನೋಡಿ. ಇಷ್ಟು ಹೂವು ಸಿಕ್ಕಿದ್ದಾವೆ ನೋಡಿ. ಇವೇನಿಲ್ಲ ಅಂದರೂ ಒಂದು ಅರ್ಧ ಮೊಳ ಹೂವು ಹಾಕ್ತವೆ ಒತ್ತು ಕಟ್ಟಿದ್ರೂ. ಸೊ ಕವರ್ ಇಲ್ಲ ಅಂದ್ರೂ ನಮ್ಮ ಹಳ್ಳಿ ಕಡೆಗೆ ಈ ಥರ ಯಾವುದಾದ್ರೂ ಒಂದು ಎಲೆ ತಗೊಬಿಟ್ಟು ಎಲೆಗೆ ಮುಚ್ಚಿಬಿಟ್ಟು ಒಂದು ಕಡ್ಡಿ ಇರುತ್ತೆ ನೋಡಿ, ಕಡ್ಡಿನ ಪಿನ್ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ.
ಅಜ್ಜಿಗೆ ಯಾವುದೋ ಒಂದು ಕವರ್ ತಂದು ಕೊಡ್ತು, ಅದಕ್ಕೆ ಹಾಕೊಳ್ತೀನಿ ಇವನ್ನ. ವಯಸ್ಸು ನೋಡಿ ಪೌಡ್ರು ಕೊಡುತ್ತವ್ರೆ, ಅವ್ರು ಪೌಡ್ರು ಕೊಡವಿದಾದ್ಮೇಲೆ ಕರೀತಾರೆ, ಅವಾಗ ಹೋಗ್ಬಿಟ್ಟು ಮೇವು ಹಾಕಬೇಕು. ಪೌಡ್ರು ಕೊಡಬೇಕು ಫಸ್ಟು, ಅದಾದಮೇಲೆ ಮೇವು ಹಾಕೋದು. ಪೌಡ್ರು ಅಂದರೆ ಪಾಂಡ್ಸ್ ಪೌಡ್ರಲ್ಲ, ಅದಕ್ಕೆ ಬೇರೆ ಬರುತ್ತೆ, ಅದನ್ನ ಹಾಕ್ತಾರಷ್ಟೇ. ಅಲ್ಲದೆ ದಂಟಿನ ಸೊಪ್ಪು ಬೇರೆ ಉಟ್ಬಿಟ್ಟೈತಿ ಇಲ್ಲಿ. ಇನ್ನು ಮಳೆಗಾಲ ಸ್ಟಾರ್ಟ್ ಅಲ್ವಾ, ಹೊಲದಲ್ಲಿ ಸೊಪ್ಪು ಅದು ಇದು ಸಿಗ್ತಾ ಇರುತ್ತೆ. ಅಣ್ಣೆ ಸೊಪ್ಪು, ಗೊರ್ಜಿ ಸೊಪ್ಪು, ಕಿರ್ಕ್ಸಲೆ ಸೊಪ್ಪು, ಈ ಥರದ್ದೆಲ್ಲ ಸಿಗ್ತಾ ಇರುತ್ತೆ ಹೊಲದಲ್ಲಿ. ಆದರೆ ಎಲ್ಲ ಕಡೆ ಸಿಗಲ್ಲ. ಅಣ್ಣೆ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ, ಬಟ್ ಕಿರ್ಕ್ಸಲೆ ಸೊಪ್ಪು, ಗೊರ್ಜಿ ಸೊಪ್ಪು ಇವೆಲ್ಲ ಹಾಕಿರ್ತಾರೆ ನೋಡಿ, ಆ ತೋಟದ ಹತ್ರ ಹತ್ರ ಸಿಗುತ್ತಷ್ಟೇ. ಹೂವಿನ ತೋಟ ಬಿಟ್ಕೊಂಡ್ರೆ ಮಾತ್ರ ಸಿಗೋದು. ನಾವು ಅವಾಗ ಬಟನ್ಸ್ ಹಾಕ್ತಿದ್ವಲ್ಲ, ಸಖತ್ತಾಗಿ ಸಿಗೋದು ಕಿರುಸಲೆ ಸೊಪ್ಪು, ಗೊರ್ಜಿ ಸೊಪ್ಪು. ಇದೆಲ್ಲನ ನಮ್ಮ ಮನೇಲಿ ಇರಿಸ್ತಿರಲಿಲ್ಲ, ಕಿತ್ತಾಕಿಸ್ಬಿಡೋರು. ಯಾಕಂದರೆ ಅದಕ್ಕೆ ಸೊಪ್ಪಿಗೆ ಹುಳ ಬೀಳುತ್ತಲ್ಲ, ಮತ್ತು ಬಟನ್ಸಿಗೂ ಹುಳ ಬೀಳ್ತವೆ ಅಂತಂದು, ಹೂಗೆಲ್ಲ ಹುಳ ಬೀಳ್ತವೆ, ಮತ್ತು ಎಲ್ಲ ಇದಾಗ್ತೈತೆ ಅಂತಂದು ಸೊಪ್ಪೇನು ಇರಿಸ್ತಿರಲಿಲ್ಲ. ಎಲ್ಲ ಕಳೆ ತೆಗೆಸ್ತಿದ್ವಲ್ಲ, ಆವಾಗಲೇ ಎಲ್ಲ ತೆಗ್ಸಾಕ್ಬಿಡ್ತಿದ್ರು, ಯಾವುದೂ ಇರಿಸ್ಕೊಳ್ತಿರ್ಲಿಲ್ಲ. ಮೊನ್ನೆ ಬಟ್ಟೆ ಸ್ಟಿಚ್ ಮಾಡಿರಲಿಲ್ವಲ್ಲ, ಹೊಲ್ದ ಹತ್ರನೇ ಬಂದಿದ್ವಿ ಮೊನ್ನೆನೂ. ಸೊ ಇವತ್ತಾದರೂ ಬಟ್ಟೆ ಸ್ಟಿಚ್ ಮಾಡೋಣ, ಹೆಂಗಿದ್ರು ಇವತ್ತೇನು ಹೊಲ್ದ ಹತ್ರ ಹೋಗೋದಿರಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯವ್ರು ಬಂದರು, ಕರ್ಕೊಂಬಂದರು. ಬಾ ಇವತ್ತು ಮೇವು ಹಾಕಬೇಕು, ಇನ್ನೂ ಮೇವು ಹಾಕಿಲ್ಲ, ಲೇಟ್ ಆಗುತ್ತೆ, ಸೊಪ್ಪು ಕೊಯ್ದು ಹಾಕಿದ್ದೀವಿ ಅಷ್ಟೇ, ಮೇವು ಹಾಕಿಲ್ಲ ಅಂತಂದು ಕರ್ಕೊಬಂದರು. ಸೊ ಮೇವು ಹಾಕಿ ನಾಳೆಯಿಂದ ಇನ್ನೊಬ್ಬರು ಗಂಡಾಳು ಬರ್ತಾರಂತೆ. ನಾಳೆಯಿಂದ ಏನು ಬರೋ ಅವಶ್ಯಕತೆ ಇರಲ್ಲ, ಇವತ್ತು ಮಾತ್ರ ಸೊಪ್ಪು ಹಾಕ್ಬೇಕಲ್ವ, ಮೇವು ಹಾಕಬೇಕು, ಹುಳಿಗೆ ಲೇಟ್ ಆಗುತ್ತೆ ಅಂತ ಕರ್ಕೊಬಂದ್ರಷ್ಟೇ. ನಾನು ಮೇವು ಹಾಕ್ತೀನಿ. ರೇಷ್ಮೆ ಕೆಲಸ ಆರಾಮಾಗಿ ಹೆಣ್ಮಕ್ಳು ಕೂಡ ಮಾಡ್ಬೋದು. ಅದೇ ಸೊಪ್ಪು ಒತ್ತಾಕೋದೇ ಸ್ವಲ್ಪ ರಿಸ್ಕ್ ಅಷ್ಟೇ, ಇನ್ನೆಲ್ಲ ಕೆಲಸ ರೇಷ್ಮೆದು ಮಾಡ್ಬೋದು ಹೆಣ್ಮಕ್ಳು ಕೂಡ. ಕೊಡು. ನೆನ್ನೆನೂ ಮೊನ್ನೆ ಏನಾಗಿತ್ತು ಅಂದರೆ, ಅದೇ ಸೊಪ್ಪು, ರೇಷ್ಮೆ ಸೊಪ್ಪೆಲ್ಲ ಒತ್ತಾಕಿದ್ವಲ್ಲ, ಅಂದರೆ ಅವರು ಕಟ್ ಮಾಡ್ದಂಗೆ ನಾನು ಅವ್ರು ಕಟ್ ಮಾಡಿ ಹಾಕ್ತಾರಲ್ಲ, ಅದನ್ನು ಒಂದು ಹತ್ರ ಇಟ್ಬಿಟ್ಟು ಕಟ್ಬಳ್ಳಿಗೆ ಮೆದೆಗೆ ಇಕ್ಬೇಕು. ಸೊ ಕೈ ಸ್ವಲ್ಪ ಪರವಾಗಿಲ್ಲ ಇವಾಗ. ಬೆಳಗ್ಗೆ ಎಷ್ಟೆಷ್ಟು ದಪ್ಪ ಒಂಥರ ನವೆ ಆಗೋದು, ಮತ್ತು ಚಿಕ್ಕದಾಗಿ ಗುಳ್ಳೆ ಥರನೂ ಆಗಿದ್ವು. ತೋರಿಸ್ತೀನಿ ತಡೀರಿ. ನೋಡಿರಿ, ಈಗೇನಿಲ್ಲ, ಈಗ ಕಮ್ಮಿ ಆಗಿದ್ದಾವೆ ನೋಡಿರಿ, ಈಗಿಲ್ಲ, ಕಮ್ಮಿ ಆಗೈತೆ. ಬೆಳಗ್ಗೆ ಅಷ್ಟೇ ಚಿಕ್ಕದಾಗೆ ಗುಳ್ಳೆ ಥರ ನವೆ ಥರ ಕಾಣಿಸೋದು. ಆವಾಗ ಲಿಕ್ಕಿಗೋ ದುಷಿಗೋ ಗೊತ್ತಿಲ್ಲ, ಚಿಕ್ಕದಾಗಿ ಅಲರ್ಜಿ ಥರ ಗುಳ್ಳೆ ಆಗಿದ್ವು. ಸೊ ಇಲ್ಲೇ ಕೈ ಮರದ ಹತ್ರನೇ ನಮ್ಮ ಮನೆಯವ್ರಿಗೆ ಹೇಳಿ ತರಿಸಿದ್ದೆ ಡೆರ್ಮಿಡಿವು ಪಿಂಕ್ ಕಲರ್ ಕ್ರೀಮು. ಅದು ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ, ಅದು ಲೋಷನ್ ಹಚ್ಚಿಬಿಟ್ರೆ ಸಾಕು, ಬೇಗ ವಾಸಿ ಆಗುತ್ತೆ. ನೋಡಿ, ಬೆಳಗ್ಗೆ ಸಖತ್ತು ನವೆ ಇತ್ತು, ಮತ್ತು ಎಷ್ಟೆಷ್ಟು ದಪ್ಪ ಗುಳ್ಳೆ ಹೆಂಗೆ ಕಾಣವ, ಇವಾಗೆಲ್ಲ ವಾಸಿ ಆಗಿದ್ದಾವೆ. ಕೆಂಪುಗೆ ಒಳ್ಳೆ ಕೈ ಬೆಳ್ಳಗಿರೋದಕ್ಕೂ ಗುಳ್ಳೆಗಳೆಲ್ಲ ಕೆಂಪು ಎಷ್ಟೆಷ್ಟು ದಪ್ಪ ಕಾಣಿಸ್ತಿದ್ವು. ಈಗಿಲ್ಲ, ಕ್ರೀಮ್ ಹಚ್ಚಿದಾಗಲಿಂದ ಸರಿ ಹೋಗೈತೆ. ಮತ್ತು ಸಂಜೆ ಒಂದು ಸರಿ ಹಚ್ಚುತ್ತೀನಿ, ಇನ್ನು ಕ್ಲಿಯರ್ ಆಗುತ್ತೆ. ಮತ್ತು ಯಾವುದೇ ರೀತಿ ಈಗ ಅಮ್ಮ ಆಗಿರುತ್ತಾ ಅಂತಾರಲ್ಲ, ಆ ಥರ ಎಲ್ಲ ಚಿಕ್ಕ ಗುಳ್ಳೆ ಆಗಿರ್ತಾವೆ ನೋಡಿರಿ, ಅವು ಮಾರ್ಕ್ ಹೋಗಬೇಕು ಅಂದ್ರೂ ಈ ಲೋಷನ್ ಹಚ್ಚಿದ್ರೆ ಮಾರ್ಕು ಕೂಡ ಬೇಗ ಹೋಗುತ್ತೆ, ಮಾರ್ಕ್ ಉಳಿಯಲ್ಲ. ನನ್ನ ಮುಖದಲ್ಲಿ ಜಾಸ್ತಿ ಮಾರ್ಕ್ ಇದ್ದಾವೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ಅಮ್ಮ ಆಗಿತ್ತು, ಸೊ ಅವಾಗ ಆಗಿರೋವು ಇದೆಲ್ಲ. ಇವು ಚಿಕ್ಕ ಇವು ಮಾರ್ಕು, ಇವು ನೋಡಿ, ಇವೆಲ್ಲ ಮಾರ್ಕುಗಳು ನಾನು ಚಿಕ್ಕ ಹುಡುಗಿ ಇದ್ದಾಗ ಅಮ್ಮ ಆಗಿತ್ತಲ್ಲ ಅವಾಗ ಆಗಿರೋದು. ಆವಾಗ ಯಾವುದೇ ರೀತಿ ಲೋಷನ್ ಆಗಲಿ ಏನೂ ಹಚ್ಚಿಸಿಲ್ಲ ನಮ್ಮ ತಾತರು, ಅದಕ್ಕೆ ಹಂಗೆ ಮಾರ್ಕ್ ಬಿಟ್ಬಿಟ್ಟೈತೆ ಅಷ್ಟೇ. ಅದು ಕಲೆ ಹಂಗೆ ಇರುತ್ತೆ, ಹೋಗೋದಿಲ್ಲ. ಏನಾದರೂ ಒಂದು ಲೋಷನ್ ಹಚ್ಚಿದ್ರೆ ಹೋಗುತ್ತಷ್ಟೇ. ಡಾಕ್ಟ್ರು ಸಜೆಷನ್ ಕೇಳಿಬಿಟ್ಟು ಯಾವುದಾದ್ರೂ ಲೋಷನ್ ಕೊಡ್ರಿ ಅಂದರೆ ಕೊಡ್ತಾರೆ, ಹಚ್ಚಿದ್ರೆ ಹೋಗುತ್ತೆ ಕಲೆಗಳೆಲ್ಲನ, ಇಲ್ಲಾಂದರೆ ಹಂಗೆ ಇರುತ್ತದು. ಸೊ ಗೈಸ್ ನೋಡಿ, ಸೊಪ್ಪೆಲ್ಲ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಪೌಡ್ರು ಕೊಡವಿದಿಲ್ಲ ನೋಡಿ, ಪೌಡ್ರೆಲ್ಲ ಕೊಡವಿರೋದಾಯಿತು. ನಾನು ಒಳಗಡೆ ಬಂದು ಸೊಪ್ಪು ಹಾಕೋಣ ಅಂತಂದು, ಅದು ನಿನ್ನೆ ಸಂಜೆ ಹಾಕಿ ಇನ್ನೊಂದು ಸ್ವಲ್ಪ ಹೆಚ್ಚಾಗಿತ್ತಂತೆ, ಹಂಗೆ ಎತ್ತಿಟ್ಟಿದ್ರು. ಸೊ ಫಸ್ಟ್ ಅದನ್ನು ಎತ್ತಿಡು ಅಂತ ಹೇಳ್ತಿದ್ರು ನಮ್ಮ ಮನೆಯವರು, ಅದಕ್ಕೆ ಎತ್ತಿಡ್ತಾಯಿದ್ದೀನಿ.
ಹಳೆ ಸೊಪ್ಪಲ್ವಾ, ಫಸ್ಟ್ ಅದು ಹಾಕ್ಬಿಟ್ರೆ ಅಕಸ್ಮಾತ್ ಹೆಚ್ಚಾದರೂ ಸೊಪ್ಪು ಎತ್ತಿಡೋಕ್ಕೆ ಹೊಸ ಸೊಪ್ಪಿದ್ರೆ ಎತ್ತಿಡ್ಬೋದು. ಹಳೆ ಸೊಪ್ಪೆ ಹಂಗೆ ಬಿಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಅದು ಸಂಜೆಗೆ ಬಾಡೋಗ್ಬಿಡುತ್ತೆ ಅಂತಂದಷ್ಟೇ. ನೋಡಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 3-4 ದಿನ ಆಮೇಲೆ ಚಂದ್ರಿಕೆ ಉದಿಸ್ಬಿಡ್ಬೇಕು. ಏನಂದರೆ ಅದೇ ಪೌಡ್ರ್ ಕೊಡೋವಿದ್ರಲ್ಲ, ಅದಕ್ಕೆ ಮೂಗೆಲ್ಲ ಇದನ್ನು ಹಾಕ್ಕೊಂಡು ಮೂಗೆಲ್ಲ ಮಾಸ್ಕ್ ತಂದಿರಲಿಲ್ಲ ನಾನು, ಅದಕ್ಕೆ ಬಟ್ಟೆ ಸುತ್ಕೊಂಡೇ ಹಾಕ್ತಾಯಿದ್ದೀನಿ. ಅದೊಂಥರ ಘಾಟು, ಸಖತ್ ಘಾಟು ಬರುತ್ತೆ. ಅದಕ್ಕೆ ಈಗ ಒಂಥರ ಕೆಮ್ಮು ಬಂದಂಗೆ ಆಗುತ್ತೆ. ಅದಕ್ಕೆ ಬಟ್ಟೆನೇ ಕಟ್ಕೊಂಡ್ಬಿಟ್ಟು ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಅಲ್ಲೊಂದು ಸ್ವಲ್ಪ ಇಟ್ಬಿಟ್ರೆ ಮತ್ತು ಅಟ್ಟಕ್ಕೆ ಹಾಕ್ಲಿಕ್ಕೆ ಸೊಪ್ಪು ಸರಿ ಹೋಗುತ್ತೆ ಅಂತಂದು ಈಗ ಸೊಪ್ಪು ಹಾಕ್ತಾಯಿದ್ದೀವಿ ಅಟ್ಟಕ್ಕೆ. ಒಂದು ಸ್ವಲ್ಪ ಸೊಪ್ಪು ಎತ್ತಿಟ್ಟಿದ್ದಷ್ಟೇ. ಸೊ ಕೈ ಮತ್ತು ನಾವೇ ಸ್ಟಾರ್ಟ್ ಆಯ್ತು. ನಮ್ಮ ಮನೆಯವ್ರದ್ದು ಶರ್ಟ್ ಇತ್ತು, ಸೊ ಅವ್ರದ್ದು ಶರ್ಟ್ ಹಾಕ್ಕೊಂಡ್ರು. ಈಗ ಸೊಪ್ಪು ಹಾಕ್ತಾಯಿದ್ದೀನಿ. ಏನಂದರೆ ನನ್ನ ಮನೆಯಿಂದನೇ ತಂದಿದ್ದೆ ಶರ್ಟು, ಯಾಕಂದರೆ ಕೈ ನಾವೇ ಬರುತ್ತೆ, ಅದು ಎಲರ್ಜಿ ಥರ ಆಗ್ಬಿಟ್ಟು ಮತ್ತೆ ಜಾಸ್ತಿ ಆಗೋಗುತ್ತೆ ಅಂತಂದು ಮನೆಯಲ್ಲೇ ಶರ್ಟ್ ತೊಗೊಂಬಂದಿದ್ದೆ. ಅಂದರೆ ಇವತ್ತು ಸೊಪ್ಪು ಕಟ್ ಮಾಡಿ ಹೊರಗೆ ಇಕ್ಬೇಕೇನೋ ಅಂತಂದು. ಆಮೇಲೆ ಸೊಪ್ಪು ಎತ್ತಿಕ್ತಿದ್ನಲ್ಲ, ನಾವೇ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಕೋಬಿಟ್ಟೆ ಶರ್ಟ್ ಹಾಕ್ಕೊಂಡು ಈಗ ಸೊಪ್ಪು ಹಾಕ್ತಾಯಿದ್ದೀವಿ. ನೋಡಿ ಆ ಕಡೆ ಸೈಡು ನಮ್ಮ ಮನೆಯವ್ರು ಹಾಕ್ತಾಯಿದ್ದಾರೆ, ಈ ಕಡೆ ಸೈಡ್ ನಾನು ಹಾಕ್ತಾಯಿದ್ದೀನಿ. ಇನ್ನೊಂದು ಅವಣ್ಣ ಆ ಕಡೆ ಸೈಡ್ ಹಾಕ್ತಿದ್ದಾರೆ, ನಮ್ಮ ಮನೆಯವ್ರೂ ಅವಣ್ಣ ಆ ಕಡೆ ಸೈಡ್ ಹಾಕ್ಕೊತಿದ್ದಾರೆ. ಸೊ ಸೊಪ್ಪು ಹಾಕೋದು ಈಸಿ, ಅದೇನು ಕಷ್ಟ ಏನಿಲ್ಲ. ಗೈಸ್ ನೋಡಿ, ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಬಂದೆ. ಇದು ದೋಸೆ ಇಟ್ಟಿತ್ತು, ನಾನು ದೋಸೆನೇ ಹಾಕೊಂಡು ತಿಂದುಬಿಟ್ಟು ಮೇಲ್ಗಡೆ ಬಂದೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು. ನಮ್ಮ ಮನೆಯವರಿಗೆ ಅನ್ನಕ್ಕಿಟ್ಟಿದ್ದೆ, ಅನ್ನ ಅವರಿನ್ನೂ ನನಗೆ ಬಿಟ್ಟು ಟೀ ತಗೊಂಡದೆ ಹೋದ್ರು, ಬಂದಿಲ್ಲ ಇನ್ನೂ ಊಟಕ್ಕೆ. ಸೊ ಅವ್ರು ಬಂದಮೇಲೆ ಊಟ ಇಕ್ಕೊಡೋದು ಅಂತಂದು ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಬಂದೆ. ಬಟ್ಟೆ ಸ್ಟಿಚ್ ಮಾಡೋ ಹಂಗೆ ಇದ್ದಾವೆ, ನೆನ್ನೆ ಸ್ಟಿಚ್ ಮಾಡಿಲ್ಲ, ಮೊನ್ನೆ ಸ್ಟಿಚ್ ಮಾಡಿಲ್ಲ, ಎಲ್ಲ ಡ್ಯೂ ಹಾಗೆ ನಿಂತಿದ್ದಾವೆ. ಅದಕ್ಕೆ ಇವತ್ತೇ ಸ್ವಲ್ಪ ಸ್ಟಿಚ್ ಮಾಡಿಬಿಡೋಣ, ಮತ್ತು ಹಾಗೆ ನಿಂತ್ಬಿಟ್ರೆ ಕಷ್ಟ ಆಗುತ್ತೆ. ಇವಾಗ ಹೊಲ್ದ ಹತ್ರ ಇನ್ನೇನು ರೇಷ್ಮೆದ ಹತ್ರಕ್ಕೆ ಬಂತು, ಗೂಡು ಬಿಡಿಸೋದು ಅದು ಇದು ಹಿಡಿತಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಬಟ್ಟೆ ಸ್ಟಿಚ್ ಮಾಡೋದು ಮುಗಿಸೋಣ, ಕ್ಲಿಯರ್ ಮಾಡ್ಕೊಳ್ಳೋಣ ಅದು ಒಂದೊಂದೇ ಬಟ್ಟೆ ಅಂತಂದು ಸ್ಟಿಚ್ ಮಾಡೋಣ ಅಂತ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಮೇಲ್ಗಡೆ ಬಂದೆ. ಇಷ್ಟು ರಾಶಿ ಇದೆ ಬಟ್ಟೆ ಸ್ಟಿಚ್ ಮಾಡೋದು, ಅದೆಲ್ಲ ಸ್ಟಿಚ್ ಮಾಡೋದು, ಅಷ್ಟು ಸ್ಟಿಚ್ ಮಾಡಿರೋದು ಇದೆ, ಅಷ್ಟು ಸ್ಟಿಚ್ ಮಾಡಬೇಕಾಗಿರೋದು ಇದೆ. ಸೊ ಈಗ ಆಷಾಢ ಇನ್ನೇನು ಆಷಾಢ ಮುಗೀತಾ ಬಂತಲ್ವ, ಆಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಕ್ಲೀನಿಂಗ್ ಕೆಲಸ ಅದು ಇದು ಅಂತಂದು ಇದ್ದೇ ಇರುತ್ತೆ ಮಾಮೂಲಿ ಮನೆಗೆ. ಅದಕ್ಕೋಸ್ಕರ ಫಸ್ಟು ಬಟ್ಟೆ ಬಂದಂಗೆ ನಾನು ಸ್ಟಿಚ್ ಮಾಡಿ ಕ್ಲಿಯರ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ನನಗೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಈಗ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ಗೈಸ್ ನೋಡ್ರಿ, ಮಳೆ ಬಂದಿತ್ತು, ಆಗಲೇ ಚೊಳ್ಳೆ ಹಾಕೋದಲ್ಲ, ಅದಕ್ಕೆ ಬೋಂಡ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಮುದ್ದೆ ಏನು ಮಾಡಲ್ಲ ಇವತ್ತು, ಸೊ ರೈಸ್ಗೆ ಇಟ್ಟಿದ್ದೀನಿ. ಮುದ್ದೆ ಏನು ಮಾಡಲ್ಲ, ಬೋಂಡನೇ ಹಾಕೋಣ ಅಂತ ನಾನು ಇಟ್ಟಿದ್ದೀನಿ. ಸಾಂಬಾರು ಐತಲ್ಲ, ಅದಕ್ಕೇ ಬೋಂಡ ಹಾಕೋದಷ್ಟೇ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಚಿ ಹಾಕ್ತೀವಲ್ಲ, ಅದನ್ನ ನಾವು ಬೋಂಡ ಅಂತಲೇ ಅನ್ನೋದು. ಒಬ್ಬೊಬ್ರು ಅಂತ ಕರೀತಾರೆ, ಬಟ್ ನಾವು ಬೋಂಡ ಅಂತಲೇ ಅಂತೀವಿ. ಈಗ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಬ್ರು ತುಬ್ಬಿಸ್ತಾವ್ರು ಆಲ್ರೆಡಿ, ಅವರು ಮಕ್ಕಳಿಬ್ರು ಅಲ್ಲೇ ಮನ್ಕೊಳಕ್ಕೆ ತುಬ್ಬಿಸ್ತಾವ್ರೆ, ಅದಕ್ಕೆ ಹಾಕ್ಬಿಡೋಣ ಅಂತ. ಅವ್ರಿಗೆ ಏನಾರ ವೆರೈಟಿ ಮಾಡಿಬಿಟ್ರೆ ಬೇಗ ಮಾಡ್ಕೊಟ್ಬಿಡ್ಬೇಕಿಲ್ಲ, ಅಂದರೆ ಹಂಗೆ ಅವ್ರು ಆಯ್ತಾ ಮಮ್ಮಿ ಅಂತ ಕೇಳ್ತಾನೆ ಇರ್ತಾರೆ. ಎಣ್ಣೆ ಕಾದಿದ್ದೆ ಒಂದೇ ಹಾಕೊಂಡು ಅದು ಇವಾಗ ಉಂಡೆ ಹಾಕ್ತಾರೆ, ಅದು ಹಂಗೆ ಬರ್ತೈತೆ ಇವಾಗ ಹಾಕ್ತಂಗೆ. ನೋಡಿ ರೆಡಿ ಆಗ್ತಾ ಇದ್ದಾವೆ ಬೋಂಡ. ಯಾರ್ಯಾರಿಗೆ ಬೇಕು ಬೋಂಡ? ಹುಡುಗರದೇ ಅರ್ಜೆಂಟು. ಚೆನ್ನಾಗಿರ್ತವೆ ಈ ಥರ ಕ್ರಿಸ್ಪಿಯಾಗಿ.